ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ಟಾಪಿಕ್ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ? ಇಲ್ಲ ಸೈಲೆಂಟ್ ಆಗಿದಾರಾ ನಿಮ್ಮ ಪಾರ್ಟ್ನರ್? ನಿಮ್ಮನ್ನು ಸಂಪೂರ್ಣವಾಗಿ ಮರೆತಿಲ್ಲವಾ? ಇಲ್ಲಾಂದ್ರೆ ಅವರ ಹೃದಯದಲ್ಲಿ ಇನ್ನೂ ನಿಮ್ಮ ಬಗ್ಗೆ ಏನ್ ಫೀಲಿಂಗ್ಸ್ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅವರು ಸೀಕ್ರೆಟ್ ಆಗಿ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ನಾವು ಚೆಕ್ ಮಾಡೋಣ. ಈ ರೀಡಿಂಗ್ ನಲ್ಲಿ ಅವರು ಹಿಡನ್ ಫೀಲಿಂಗ್ಸ್ ಆಗಿರ್ಬೋದು, ರಿಟರ್ನ್ ಟೈಮಿಂಗ್ ಆಗಿರ್ಬೋದು, ರಿಯೂನಿಯನ್ ಎನರ್ಜಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಯಾವ ದಿಕ್ಕಿಗೆ ಸಾಗ್ಬೋದು ಎಂಬುದನ್ನ ನಾವು ಟ್ಯಾರೋ ಕಾರ್ಡ್ ಮೂಲಕ ತಿಳ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ಯೂನಿವರ್ಸ್ ನಿಮ್ಗಾಗಿ ಯಾವ ಲವ್ ಮೆಸೇಜ್ ನೀಡ್ತಾ ಇದ್ದಾರೆ ಎಂಬುದನ್ನ ನಾವು ನೋಡೋಣ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಏನಕ್ಕಂದ್ರೆ ಇಲ್ಲಿ ಎಸ್ ಆರ್ ನೋ ಕಾರ್ಡ್ಸ್ ನ ಇಟ್ಟಿದ್ದೀನಿ. ಸೊ ಲಾಸ್ಟ್ ಅಲ್ಲಿ ನಿಮಗೆ ಯಾವ್ದಾದ್ರು ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇದ್ರೆ ಸೊ ಆ ಪ್ರಶ್ನೆನ ಇಟ್ಕೊಂಡು ನೀವು ನೋಡ್ಬೋದು. ಎಸ್ ಬರುತ್ತಾ, ನೋ ಬರುತ್ತಾ, ಮೇ ಬಿ ಬರುತ್ತಾ ಅಂತ ಚೆಕ್ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರನ ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ನೀವು ಇವತ್ತು ಯಾರಿಗೋಸ್ಕರ ರೀಡಿಂಗ್ ನೋಡ್ತಾ ಇದ್ದೀರಾ ಅವರ ಹೆಸರನ್ನು 3 ಬಾರಿ ಖುಷಿ ಖುಷಿಯಾಗಿ ನಿಮ್ಮ ಹೆಸರು ಜೊತೆ ಸೇರ್ಕೊಂಡು ಹೇಳ್ಕೊಂಡು ಸೊ ಕಾಮ್ ಆಗಿ ಪೇಷಂಟ್ ಆಗಿ ನೀವು ಈ ರೀಡಿಂಗ್ ನ ನೋಡ್ಬೇಕು ಅಂತ ಕೇಳ್ಕೊಂತೀವಿ. ಸೊ ಈ ರೀಡಿಂಗ್ ರೆಸನೇಟ್ ಆದ್ರೆ ಎಸ್ ಅಂತ ನೀವು ಟೈಪ್ ಮಾಡಿ ಕ್ಲೇಮ್ ಮಾಡಿ ಎನರ್ಜಿನ. ಅಂಡ್ ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂದ್ರೆ ಚಿಂತೆ ಬೇಡ. ಸೊ ನನ್ನ ಪರ್ಸನಲ್ ರೀಡಿಂಗ್ ನ ನೀವು ತಗೋಬಹುದು ಅಂತ ಹೇಳ್ತಾ ಲೆಟ್ ಮೀ ಸ್ಟಾರ್ಟ್. ಅಂಡ್ ದ ಥರ್ಡ್ ಕಾರ್ಡ್ ಇಸ್ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಅಂಡ್ ದ ಫೋರ್ತ್ ಕಾರ್ಡ್ ಸಿಕ್ಸ್ ಆಫ್ ಸ್ವಾರ್ಡ್ಸ್. ಓಕೆ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಈ ಕಾರ್ಡ್ ಸ್ಪ್ರೆಡ್ ನೋಡ್ತಾ ಇದ್ರೆ ನನ್ಗೆ ಇಲ್ಲಿ ಬಹಳ ಪಾಸಿಟಿವ್ ಮತ್ತೆ ಮೆಚೂರ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇನ್ ಕೇಸ್ ಯಾರಾದ್ರೂ ನೋ ಕಾಂಟ್ಯಾಕ್ಟ್ ಇದ್ರು ಈ ವ್ಯಕ್ತಿ ನಿಮ್ಮನ್ನ ಸಂಪೂರ್ಣವಾಗಿ ಮರ್ತಿಲ್ಲ ಎನ್ನುವ ಸೂಚನೆಗಳು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಒನ್ ಸೈಡೆಡ್ ಲವ್ ಅಲ್ಲಿ ಇರ್ಬೋದು, ನೀವು ಇಷ್ಟಪಡೋ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮೊದಲಿಗೆ ನೋಡ್ಬೋದು ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಅವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಳಗಿಂದ ನಿಮ್ಮ ಬಗ್ಗೆ ಭಾವನೆಗಳಿದ್ರೂ ಕೂಡ ಹೊರಗೆ ಅದನ್ನ ತೋರ್ಸ್ಕೊಳ್ತಾ ಇಲ್ಲ. ಸೊ ಆತರ ತೋರ್ಸ್ಕೊಂಡೇ ಇರೋ ತರ ನಟಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಸ್ವಲ್ಪ ಈಗೋ ಇದೆ ನಿಮ್ಮ ಪಾರ್ಟ್ನರ್ಗೆ. ಪರಿಸ್ಥಿತಿ ಅಥವಾ ಜವಾಬ್ದಾರಿಗಳು ಅವರನ್ನ ಹಿಂದೆ ಹಿಡ್ದಿಟ್ಟಿದೆ ಅನ್ನೋದು ಒಂದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಸೆಕೆಂಡ್ ಕಾರ್ಡ್ ನೋಡ್ಬೋದು ನೀವು, ಇಲ್ಲಿ 10 ಆಫ್ ಕಪ್ಸ್ ಬಂದಿದೆ. ಇದು ಅತ್ಯಂತ ಒಂದು ತುಂಬಾನೇ ಸ್ಟ್ರಾಂಗೆಸ್ಟ್ ಬ್ಲೆಸ್ಸಿಂಗ್ ಕಾರ್ಡ್ ಅಂತಾನೆ ಹೇಳ್ಬೋದು. ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಯಾವ್ದಲ್ಲಾದ್ರೂ ಆಗಿರ್ಬೋದು. ಸೊ ಅವರು ನಿಮ್ಮನ್ನ ಕೇವಲ ಒಂದು ಟೆಂಪ್ರರಿ ಆಗಿ ನೋಡ್ತಾನೆ ಇಲ್ಲ, ಟೆಂಪ್ರರಿ ಪರ್ಸನ್ ಇವರು ಶಾರ್ಟ್ ಟರ್ಮ್ ಅಲ್ಲಿ ಬಂದು ಹೋಗ್ತಾರೆ ಅನ್ನೋ ತರ ಏನನ್ನು ಅವರು ನಿಮ್ಮನ್ನ ನೋಡ್ತಾ ಇಲ್ಲ. ನಿಮ್ಮ ಜೊತೆಗಿನ ಸಂಬಂಧ ಅದು ಸಂತೋಷವಾಗಿ, ಭಾವನಾತ್ಮಕವಾಗಿ, ಒಂದು ಸ್ಯಾಟಿಸ್ಫೈಡ್ ಆಗಿ ಒಂದು ಲಾಂಗ್ ಟರ್ಮ್ ಅಲ್ಲಿ ನಾನು ನೋಡ್ಬೇಕು ಅನ್ನೋದು ಅವರ ಆಸೆ ಆಗಿದೆ. ಸೊ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ, ಥರ್ಡ್ ಕಾರ್ಡ್. ಸೊ ನಿಮ್ಮ ಬಗ್ಗೆ ಅವರು ಹೃದಯದಲ್ಲಿ ಇನ್ನೂ ಪ್ರೀತಿ, ಕಾಳಜಿ ಮತ್ತೆ ತುಂಬಾ ಎಮೋಷನಲಿ ಕನೆಕ್ಟೆಡ್ ಆಗಿದ್ದಾರೆ ನಿಮ್ಗೆ. ಸೊ ಈ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ ತುಂಬಾ ಹಿಡನ್ ಫೀಲಿಂಗ್ಸ್ ಇದೆ ಅವ್ರಿಗೆ. ಸೊ ಅದು ಕೆಲಸ ಮಾಡ್ತಾ ಇದೆ, ತುಂಬಾ ಮೆಚೋರ್ಡ್ ಆಗಿದ್ದಾರೆ ಅವರು. ನಿಮ್ಮನ್ನ ತುಂಬಾನೇ ಎಮೋಷನಲಿ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಬೇಜಾರು ಕೂಡ ಇದೆ. ಬಟ್ ಇಲ್ಲಿ ಸಿಕ್ಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಇವಾಗಿನ ಅವರ ಪ್ರೆಸೆಂಟ್ ಎನರ್ಜಿ ಏನಿದೆ ಅದು ತುಂಬಾನೇ ತುಂಬಾನೇ ಅಂದ್ರೆ ಎಷ್ಟು ನಿಧಾನವಾಗಿ ಓವರ್ಕಮ್ ಮಾಡ್ತಾ ಇದ್ದಾರೆ. ಸೊ ನಿಧಾನವಾಗಿ ಅವರು ಯೋಚನೆ ಮಾಡ್ಕೊಂಡು ನಿಮ್ಮ ಜೊತೆ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಲ್ಪ ಇಲ್ಲಿ ನಿಧಾನವಾಗಿ ಸ್ವಲ್ಪ ಚೇಂಜಸ್ ಕೂಡ ಆಗ್ತಾ ಇದೆ. ಏನೋ ಒಂದು ಕನ್ಫ್ಯೂಷನ್ಸ್ ಇರ್ಬೋದು, ಇಲ್ಲಾಂದ್ರೆ ನೋವು ಇರ್ಬೋದು, ಅಥವಾ ಏನೋ ಒಂದು ತುಂಬಾನೇ ದೂರ ದೃಷ್ಟಿಯಿಂದ ಏನೋ ಒಂದು ನೋಡ್ತಾ ಇದ್ದಾರೆ, ಒಂದು ಲಾಂಗ್ ಸ್ಟೆಪ್ ತಗೊಂತಾ ಇದ್ದಾರೆ. ಈಗ ನೀವು ನೋಡ್ಬೋದು, ನೀವು ಎಷ್ಟು ಇಮೇಜ್ ಅಲ್ಲಿ ನೋಡ್ಬೋದು ಎಷ್ಟು ದೂರ ದೂರ ಇದೆ. ಆ ತರನೇ ಏನೋ ಒಂದು ದೂರದ ಹಂತದಿಂದ ಮುಂದೆ ಸಾಗುವ ಎನರ್ಜಿ ಏನೋ ಕಾಣಿಸ್ತಾ ಇದೆ. ಸೊ ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿದ್ರೆ ಶಾಶ್ವತವಾಗಿ ಮುಂದುವರಿಯುವ ಸೂಚನೆ ಇಲ್ಲ ಅನ್ನೋದು ಏನು ಕಾಣಿಸ್ತಾ ಇಲ್ಲ. ಬಟ್ ಪರಿಸ್ಥಿತಿಗಳು ಕ್ರಮೇಣ ಸುಧಾರಿಸೋ ಸಾಧ್ಯತೆ ಇದೆ. ಸೊ ಕೊನೆಗೆ ಇಲ್ಲಿ ನೋಡ್ಬೋದು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಒಂದು ಹೊಸ ಆರಂಭದ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು. ಕಮ್ಯುನಿಕೇಶನ್ ಆಗಿರ್ಬೋದು, ಮೀಟಿಂಗ್ ಇರ್ಬೋದು, ಅಥವಾ ಕನೆಕ್ಷನ್ ಮತ್ತೆ ಆರಂಭ ಆಗುವ ಅವಕಾಶವನ್ನು ತೋರಿಸ್ತಾ ಇದೆ. ಇದು ಕೇವಲ ಒಂದು ಭಾವನೆಗಳಷ್ಟೇ ಅಲ್ಲ,
ಆ, ಒಂದು ಯಾವ್ದಾದ್ರು ಒಂದು ನಿಮ್ಮ ತುಂಬಾ ಪ್ರೀತಿ ತುಂಬಾ ಸೆಕ್ಯೂರ್ಡ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಅದ್ರ ಜೊತೆಗೆ ಎಲ್ಲೋ ಒಂದು ನ್ಯೂ ಬಿಗಿನಿಂಗ್ ತರ ನಿಮ್ಮ ಪ್ರೀತಿ ಮತ್ತೆ ಆಗ್ಬೋದು, ರಿಯೂನೈಟ್ ಆಗಿ, ರೀಕನೆಕ್ಷನ್ ಆಗಿ ಆಗ್ಬೋದು ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಸೀಕ್ರೆಟ್ ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್‌ಗೆ ನಿಮ್ಮ ಮೇಲೆ ಏನಿದೆ ಅಂದ್ರೆ, ಅವರು ನಿಮ್ಮನ್ನ ಸಂಪೂರ್ಣವಾಗಿ ಮರ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಬಗ್ಗೆ ಇನ್ನೂ ಎಮೋಷನಲಿ ಆ, ಕಾಳಜಿನ ತೋರಿಸ್ತಾ ಇದ್ದಾರೆ. ಒಮ್ಮೆ ಇದ್ದ ಸಂತೋಷ ನೆನಪುಗಳು ಅವರ ಮನಸ್ಸಿನಲ್ಲಿ ಇನ್ನೂ ಉಳಿದಿದೆ. ಆ ಮೆಮೊರೀಸ್ ಇನ್ನ ಅವರು ಕ್ಯಾಪ್ಚರ್ ಮಾಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಪರಿಸ್ಥಿತಿ ಸರಿಯಾದಾಗ ಮತ್ತೆ ಸಂಪರ್ಕಿಸ್ಬೇಕು, ಅವಕಾಶ ಬೇಕು, ಸೆಕೆಂಡ್ ಚಾನ್ಸ್ ಬೇಕು ಅಂತ ಎನರ್ಜಿ ತುಂಬಾ ಚಡಪಡಿಸ್ತಿದೆ. ಸೊ ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಇನ್ ಕೇಸ್ ನಿಮ್ಮ ಪ್ರೀತಿ ಮತ್ತೆ ಸರಿ ಹೋಗುತ್ತಾ ಅಂತ ಕೇಳೋದಾದ್ರೆ, ರಿಟರ್ನ್ ಟೈಮಿಂಗ್ ಅಂತ ನಾವು ನೋಡೋದಾದ್ರೆ ಇಲ್ಲಿ ಸಿಕ್ಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ಡಿಲೇ ಕಾಣಿಸ್ತಾ ಇದೆ. ಒಟ್ಟಿಗೆ ಬಂದಿರೋದ್ರಿಂದ ನಿಧಾನವಾಗಿ ಆದ್ರೂ ಕೂಡ ಒಂದು ಸ್ಟೇಬಲ್ ಲವ್ ನಿಮಗೆ ಕಾಣಿಸುತ್ತೆ. ಒಂದು ಚಾಲೆಂಜಿಂಗ್ ಎನರ್ಜೀಸ್ ಇದ್ರೂ ಕೂಡ ನಿಮ್ಮ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಿಮ್ದು ನಿಮ್ಮ ಪಾರ್ಟ್ನರ್ದು, ಬಟ್ ಸ್ಟೇಬಲ್ ಆಗಿ ಮತ್ತೆ ಕಮ್ ಬ್ಯಾಕ್ ಆಗ್ತಾರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಅಂತ ಹೇಳ್ಬೋದು. ಇನ್ನ 1 to 3 months ಒಳಗಡೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಪಾರ್ಟ್ನರ್ ಪರಿಸ್ಥಿತಿ ಚೇಂಜ್ ಆಗಿ ಮತ್ತೆ ಕನೆಕ್ಷನ್ ರೀಬಿಲ್ಡ್ ಆಗುತ್ತೆ, ಒಂದು ಹೊಸ ಅಪರ್ಚುನಿಟಿ ಸಿಗುತ್ತೆ ಅಂತ ಗೊತ್ತಾಗ್ತಾ ಇದೆ. ರಿಯೂನಿಯನ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಈ ರೀಡಿಂಗ್ ಅಲ್ಲಿ ತುಂಬಾ ಬಹಳ ಬಹಳ ಉತ್ತಮವಾಗಿದೆ ಅಂತ ಹೇಳ್ಬೋದು. ವಿಶೇಷವಾಗಿ 10 of cups ಬಂದಿದೆ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇದೆರಡು ಒಟ್ಟಿಗೆ ಸೇರಿದಾಗ ಅವಕಾಶ ಖಂಡಿತ ಸಿಗುತ್ತೆ. ಒಂದು ನಿಮ್ಗೆ ಚಾನ್ಸಸ್ ಮತ್ತೆ ಅವ್ರನ್ನ ಭೇಟಿ ಆಗೋದು, ಏನಾದ್ರೂ ಒಂದು ಭೇಟಿ ಆಗೋ ತರ ಸಿಕ್ಕೇ ಸಿಗುತ್ತೆ. ಸೊ ಮೆಚೂರ್ ಆಗಿ ಪ್ರಾಕ್ಟಿಕಲ್ ಆಗಿ ಇರ್ಬೇಕಾಗುತ್ತೆ ನೀವು ಅವ್ರ ಹತ್ರ. ಮತ್ತೆ ಹಿಂದಿಂದೆಲ್ಲ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಮತ್ತೆ ಮನ್ಸನ್ನ ಹರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಸೊ ಆಕ್ಷನ್ ಅಡ್ವೈಸ್ ನಿಮಗೆ ಅಂತನೋದಾದ್ರೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ತುಂಬಾನೇ ಫಲಿತಾಂಶಕ್ಕಾಗಿ ನೀವು ತುಂಬಾ ಸ್ಟ್ರೆಸ್ ತಗೊಂಡು ನನಗೆ ರಿಸಲ್ಟ್ ಬೇಕು, ಏನು ಆಗ್ತಾ ಇಲ್ಲ, ನಾನು ಏನ್ ಮಾಡಿದ್ರು ವರ್ಕ್ ಆಗ್ತಿಲ್ಲ, ನನ್ನ ಪಾರ್ಟ್ನರ್ ಸಿಗ್ತಿಲ್ಲ ಅಂತ ತುಂಬಾ ಚೇಸ್ ಮಾಡಕ್ ಹೋಗ್ಬೇಡಿ. ನೀವು ಸೆಲ್ಫ್ ಕಾನ್ಫಿಡೆಂಟ್ ಆಗಿರಿ, ತುಂಬಾ ಎಮೋಷನಲಿ ಕಂಟ್ರೋಲ್ಡ್ ಆಗಿರಿ. ಸೊ ಕಮ್ಯುನಿಕೇಶನ್ ಬಂದಾಗ ಮತ್ತೆ ಹಳೆ ನೋವನ್ನ ಹಿಡಿದಿಟ್ಕೊಳಕ್ ಹೋಗ್ಬೇಡಿ. ಹೊಸ ದೃಷ್ಟಿಕೋನದಿಂದ ನೀವು ನೋಡ್ಬೇಕಾಗತ್ತೆ. ಸೊ ನಿಮ್ಮ ಲೈಫಲ್ಲಿ ಮತ್ತೆ ಒಂದು ಸ್ಟೆಪ್ಸ್ನ ನೀವು ತಗೋಬೇಕಾಗತ್ತೆ. ಸೊ ಅದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಸೊ ಈ ಕನೆಕ್ಷನ್ ಎಲ್ಲೂ ಕಟ್ ಆಗಲ್ಲ, ಸಿಕ್ಕೇ ಸಿಗುತ್ತೆ, ಬಟ್ ನೀವು ತುಂಬಾ ಪೇಷನ್ಸ್ ಇಂದ ಇರಬೇಕಾಗತ್ತೆ. ಸೊ ಫೈನಲ್ ಮೆಸೇಜ್ ಅಂತ ನೋಡೋದಾದ್ರೆ, ಸೊ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಭಾವನೆಗಳು ಇನ್ನೂ ಜೀವಂತವಾಗಿದ್ದಾವೆ. ನೋ ಕಾಂಟ್ಯಾಕ್ಟ್ ಶಾಶ್ವತವಾಗಿ ಅಂತ್ಯವಲ್ಲ ಎನ್ನುವ ಸೂಚನೆಗಳು ನಮ್ಗಿಲ್ಲಿ ಕಾಣಿಸಿದೆ. ಸೊ ನಿಧಾನವಾಗಿ ಪರಿಸ್ಥಿತಿ ಸುಧಾರಿಸುತ್ತೆ, ಹೊಸ ಆರಂಭ ಮತ್ತೆ ರಿಯೂನಿಯನ್ಗೆ ಅವಕಾಶ ಬರುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ ಅಂತ ಹೇಳ್ತಾ, ಸೊ ಲೆಟ್ಸ್ ಸಿ ದ ಎಸ್ ಆರ್ ನೋ ಕಾರ್ಡ್ಸ್ನ ನಾವು ನೋಡೋಣ ಏನ್ ಬರುತ್ತೆ ಅಂತ. ನೀವು ನನ್ಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಕ್ವೆಶನ್ನ ಇಟ್ಕೊಂಡಿದ್ದೀರಾ. ಸೊ ಯಾವ ಕ್ವೆಶನ್ ಇಟ್ಕೊಂಡಿದ್ದೀರಾ, ನಿಮ್ಮ ಇಷ್ಟವಾಗಿರೋ ದೇವ್ರನ್ನ ನೆನೆಸ್ಕೊಂಡು ನೀವು ಚೆಕ್ ಮಾಡ್ಬೋದು. ಸೊ ನಾನು ಇಲ್ಲಿ ನಿಮಗೆ 2 ಟೈಮ್ಸ್ನ ಕಾರ್ಡ್ನ ಪಿಕ್ ಮಾಡ್ತೀನಿ. ಸೇಮ್ ಕ್ವೆಶನ್ನ 2 ಸತಿ ಆದ್ರೂ ನೀವು ಚೆಕ್ ಮಾಡ್ಬೋದು, ಇಲ್ಲ 2 ಕ್ವೆಶನ್ಸ್ ಡಿಫ್ರೆಂಟ್ ಕ್ವೆಶನ್ಸ್ನ ಇಟ್ಕೊಂಡಾದ್ರೂ ನೀವು ನೋಡ್ಬೋದು. ಫಸ್ಟ್ ಟೈಮ್ ಯಾರು ನೋಡ್ತಿರೋ ಅವರಿಗೆ ಇದು ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾ, ಸೊ ನಿಮ್ಮ ಮೊದಲನೇ ಪ್ರಶ್ನೆ ಏನಿದೆಯೋ ಆ ಪ್ರಶ್ನೆಗೆ ಉತ್ತರ ಏನಿದೆ, ಏನ್ ಬರ್ತಾ ಇದೆ, ಎಸ್ ಆರ್ ನೋ ಆರ್ ಮೇ ಬಿ ಅಂತ ಏನಿದೆ ನೋಡೋಣ. ಎಸ್ ಅಂತ ಬರ್ತಾ ಇದೆ. ತುಂಬಾನೇ ಸರ್ಕಸ್ ಆಗ್ತಾ ಇದೆ. ನೀವು ಕೇಳಿರೋ ಪ್ರಶ್ನೆ ತುಂಬಾನೇ ಜಗ್ಲಿಂಗ್ ಅಲ್ಲಿ ಅನ್ಭವಿಸ್ತಾ ಇದ್ದೀರಾ. ತುಂಬಾ ಮಲ್ಟಿಪಲ್ ಪ್ರಿಯಾರಿಟೀಸ್ ಇದೆ. ಸೊ ನೀವು ಅನ್ಕೊಂಡಿರೋ ಕೆಲಸ ಬ್ಯಾಲೆನ್ಸಿಗೆ ಸಿಗ್ತಾ ಇಲ್ಲ, ಆಗುತ್ತೋ ಆಗಲ್ವೋ ಅನ್ನೋ ಕನ್ಫ್ಯೂಷನ್ ಕೂಡ ನಿಮ್ಗಿದೆ. ತುಂಬಾ ಓವರ್ ಕಮಿಟೆಡ್ ಆಗಿದ್ದೀರಾ, ಇಂಪೇಷಂಟ್ ಆಗಿದ್ದೀರಾ, ಈ ಕೆಲಸ ಆಗುತ್ತೋ ಆಗಲ್ವೋ ಅಂತ. ಬಟ್ ಡೋಂಟ್ ವರಿ, ಇದು ಖಂಡಿತ ಇದು ವರ್ಕ್ ಆಗೇ ಆಗುತ್ತೆ. ಬಟ್ ಇದನ್ನ ನೀವು ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕಾಗುತ್ತೆ. ಸಕ್ಸಸ್ ಇಸ್ ಇನ್ ಯೋರ್ ಹ್ಯಾಂಡ್ ಅಂತ ಹೇಳ್ತಾ, ಸೊ ಸೇಮ್ ಕ್ವೆಶನ್ಗೆ ಮತ್ತೆ ಆನ್ಸರ್ ನೋಡ್ತಾ ಇದ್ರೆ, ಸೊ ನಾವು ನೋಡ್ಬೋದು. ಇನ್ನೊಂದು ಕಾರ್ಡ್ ತೆಗಿತೀನಿ, ಇಲ್ಲ ಡಿಫ್ರೆಂಟ್ ಕ್ವೆಶನ್ ಇದ್ರೂ ನೀವು ಸೆಕೆಂಡ್ ಕಾರ್ಡ್ ಆನ್ಸರ್ನ ನೋಡ್ಬೋದು. ಮೇ ಬಿ ಅಂತ ಬರ್ತಾ ಇದೆ ನೋಡಿ. ಸೊ ನೀವು ಸೆಕೆಂಡ್ ಕ್ವೆಶನ್ ಆಗಿರ್ಬೋದು, ಇಲ್ಲ ಫಸ್ಟ್ ಕ್ವೆಶನ್ಗೆ ಮತ್ತೆ ಸೆಕೆಂಡ್ ಆಪ್ಷನ್ ಅಂತ ನೋಡ್ತಾ ಇದ್ರೆ, ಸೊ ಮ್ಯಾಜಿಕ್
ಮ್ಯಾಜಿಷಿಯನ್ ಕಾರ್ಡೇ ಬಂದಿದೆ. ಮೇ ಬಿ ಅಲ್ಲಿದೆ. ಸೊ ಇನ್ ಕೇಸ್ ನೀವು ಕರೆಕ್ಟ್ ಆಕ್ಷನ್ ತಗೊಂಡ್ರೆ, ಕರೆಕ್ಟ್ ಆಗಿ ಮ್ಯಾನಿಫೆಸ್ಟ್ ಮಾಡಿದ್ರೆ, ನೀವು ಸೆಲ್ಫ್ ಕಾನ್ಫಿಡೆಂಟ್ ಆಗಿದ್ರೆ, ಕ್ಲಾರಿಟಿ ಇಟ್ಕೊಂಡು ನೀವು ವರ್ಕ್ ಮಾಡ್ತಾ ಇದ್ರೆ, ಖಂಡಿತ ಈ ಮೇ ಬಿ ಗೆ ತಿರುಗುತ್ತೆ. ಬಿಕಾಸ್ ಮೇ ಬಿ ಇಸ್ ಆಲ್ವೇಸ್ ಎ ನಿಯರೆಸ್ಟ್ ಟು ದ ಎಸ್ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ಲೆಟ್ಸ್ ಸಿ ಯೂನಿವರ್ಸ್ ಇಂದ ನಿಮ್ಗೆ ಏನ್ ಮೆಸೇಜ್ ಬಂದಿದೆ ಅಂತ. 4444 ಅಂತ ಬರ್ತಾ ಇದೆ. ಬ್ಲೆಸ್ಸಿಂಗ್ ಇನ್ ಡಿಸ್ಗಸ್ ಅಂತ ಬರ್ತಾ ಇದೆ. ತುಂಬಾ ಅಬ್ಸ್ಟೆಕಲ್ಸ್ ಇದೆ, ಹಾರ್ಡ್ಶಿಪ್ ನ ಅನುಭವಿಸ್ತಾ ಇದ್ದೀರಾ, ತುಂಬಾ ಡಿಫಿಕಲ್ಟೀಸ್ ನೀವಿದೆ, ತುಂಬಾ ಪುಷ್ ಮಾಡ್ತಾ ಇದ್ದೀರಾ, ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ತುಂಬಾ ಕಳೆದು ಹೋಗಿದ್ದೀರಾ, ಚೇಂಜಸ್ಗೋಸ್ಕರ ಹುಡುಕಾಟ ಮಾಡ್ತಾ ಇದ್ದೀರಾ. ಬಟ್ ಚಿಂತೆ ಬೇಡ, ಖಂಡಿತ ಸ್ಟ್ರಾಂಗ್ ಆಗಿ ಗಟ್ಟಿಗೆ ನಿಂತ್ಕೊಳ್ಳಿ, ಚಾಲೆಂಜ್ ಮಾಡಿ ನಿಮ್ಮನ್ನ ನೀವನ್ನೇ. ಖಂಡಿತ ನೀವು ಈ ಕಷ್ಟ, ಈ ಹಾರ್ಡ್ಶಿಪ್ ನಿಮ್ಗೆ ಕೊನೆ ಆಗಿ ಸಕ್ಸಸ್ ಕಡೆ ನೀವು ದಾರಿ ನೋಡ್ತೀರಾ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು 8867550218 ಅಂಡ್ ವಾಟ್ಸಪ್ ಕಮ್ಯುನಿಟಿಗೆ ನೀವು ಜಾಯಿನ್ ಆಗಿ. ಸೊ ದಟ್ ಐ ವಿಲ್ ಸೆಂಡ್ ಯು ದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್, ಟಿಪ್ಸ್, ಏನಾದರೂ ನಿಮಗೆ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು, ಫ್ರೀ ಆಗಿ ಕಳಿಸ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.